ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಅಂತೂ ಮೊದಲ ಇರಲಿಲ್ಲ. ಹೆಣ್ಣು ಮಕ್ಕಳು ಯಾಕೆ ಶಿಕ್ಷಣ ಬೇಕನ್ನುವಂತದ್ದನ್ನ ಪರಿಕಲ್ಪನೆ ಇತ್ತು. ಆದ್ರೆ ಎಲ್ಲಾ ತಾಯಂದ್ರು ಇವತ್ತು ಪ್ರಜ್ಞಾವಂತರಾಗ್ಯಾರ. ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಸ್ಕೋಬೇಕಾಗ್ತದ. ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಜಾರಿಗೆ ತಂಬಂದ್ರು. ಮಹಿಳೆಯರಿಗೆ ವಿವಾಹ ಆಗೋದಕ್ಕೆ ಏನ್ ಬೇಕು, ಮತ್ತೆ ತಂದೆಯೊಳ ಆಸ್ತಿಯೊಳಗೆ ಆಕೆಗೆ ಪಾಲು ಇರಬೇಕು. ಇಂಥ 10 ಹಲವಾರು ಮಹಿಳೆಯರಿಗಾಗಿ ಪ್ರತ್ಯೇಕ ಕಾನೂನನ್ನ ಅವರು ಜಾರಿಗೆ ತಂದಾಗ ಅವತ್ತಿನ ಕಾಲಕ್ಕೆ ಎಷ್ಟು ಹೋರಾಟ ನಡೀತು ಅಂದ್ರೆ, ಸದನದ ಒಳಗೂ ಹೋರಾಟ ನಡೀತು, ಸದನದ ಹೊರಗೂ ಹೋರಾಟ ನಡೀತು. ಆ ಕೋಡ್ ಬಿಲ್ ಅನ್ನು ಜಾರಿಗೆ ತಂದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ತಿಳ್ಕೊಂಡು ಹೋರಾಟ ನಡೆದಾಗ ಸ್ವತಃ ಅಂಬೇಡ್ಕರ್ ಅವರೇ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವಷ್ಟು ಮಟ್ಟಿಗೆ ಪರಿಣಾಮ ಉಂಟಾಯಿತು. ರಾಜೀನಾಮೆಯನ್ನು ಸಹಿತ ಕೊಟ್ಟು ಹೊರಗೆ ಬಂದ್ರು. ಮುಂದೆ 4 ಹಂತಗಳಲ್ಲಿ ಅದನ್ನು ಜಾರಿಗೆ ತಂದ್ರು. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಇಷ್ಟೆಲ್ಲ ನಾವು ಇವತ್ತಿನ ಮಾತಿನಾಗ ಕೇಳ್ತೀವಿ. ಆದ್ರೆ 12ನೇ ಶತಮಾನದೊಳಗ ಇವತ್ತಿಷ್ಟು ಪ್ರಚಾರ ಮಾಡೀವಿ. ಇಷ್ಟೆಲ್ಲ ಮಹೇಶ್ವರ ದೇವರ ಪಟ್ಟಾಧಿಕಾರ ಅಂತ ತಿಳ್ಕೊಂಡು ಬಹಳ ಆನಂದ